ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾವುದೋ ಒಂದು ಕೆಲಸ ಪದೇ ಪದೇ ಕೆಟ್ಟೋಗ್ತಾ ಇದೆ, ಅಥವಾ ಯಾವುದಾದ್ರೂ ನಮ್ಮ ಕೆಲಸ ಏನೇ ಮಾಡಲಿ ಸರ್, ಇದು ಒಂದಂತಲ್ಲ ಸರ್, ಯಾವುದು ಮಾಡಿದ್ರು ಅಷ್ಟೇ ಸರ್, ಪದೇ ಪದೇ ಕೆಟ್ಟೋಗುತ್ತೆ ಸರ್. ಒಂದು ಮಾತಲ್ಲಿ ಒಂದು ಸಲಕ್ಕೆ ನನ್ನ ಈ ಕೆಲಸ ಆಗೇ ಇಲ್ಲ, ಪ್ರತಿ ಸಲ ನಂದು ಇದೇ ರಾಗ ಇದೇ ಹಾಡು, ಅಥವಾ ಇವಂದು ಇದೇ ರಾಗ ಇದೇ ಹಾಡು, ಅಯ್ಯೋ ಯಾವಾಗ ನೋಡಿದ್ರು ಇದೇ ಗುರು ಅಂತ. ಕೆಲಸಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಥವಾ ಪದೇ ಪದೇ ಕೆಟ್ಟೋಗ್ತಾ ಇದೆ. ಇದಕ್ಕೇನು ಪರಿಹಾರವನ್ನ ಮಾಡೋದು ಅಂತ ಹೇಳಿದ್ರೆ, ಯಾರ ಕೆಲಸ ಕೆಟ್ಟೋಗ್ತಾ ಇದೆಯೋ ಆ ವ್ಯಕ್ತಿಗಳೇ ಈ ಪ್ರಯೋಗವನ್ನ ಮಾಡಬೇಕು. ಇದನ್ನ ನಾವು ವಿವಾಹ ಇತ್ಯಾದಿ ಕಾರ್ಯಗಳಿಗೆ ಬಳಸಬಹುದಾ ಅಂದ್ರೆ ಬಳಸಬಹುದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಪದೇ ಪದೇ ನಾವು ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಸೆಟ್ ಆಗ್ತಾ ಇಲ್ಲ ಅಂದ್ರೆ ಕೆಲಸ ಕೆಡ್ತಾ ಇದೆಯಾ? ಹೌದು. ಪದೇ ಪದೇ ಗಂಡಿನವ್ರು ಬರ್ತಾ ಇದ್ದಾರೆ, ಯಾವುದು ನನಗೆ ಸೆಟ್ ಆಗ್ತಾ ಇಲ್ಲ. ಹೌದಾ? ಪದೇ ಪದೇ ಬರ್ತಾ ಇದ್ದಾರೆ, ಯಾವ್ದಾದ್ರು ಒಂದು ಕೆಲಸ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆದಾಗ ಕೆಟ್ಟೋಗೋದು ಕೂಡ ರಿಪೀಟ್ ಆಗ್ತಾ ಇದೆ, ಗೊತ್ತಾಯ್ತಾ? ಅಂದ್ರೆ ಕೆಲಸ ಕೆಡ್ತಾ ಇದೆ ಅಂದ್ರೆ ಈ ರೀತಿ ನೀವು ಯೋಚನೆ ಮಾಡ್ಬೇಕು. ಹೌದು, ಇದಕ್ಕೆ ಮುಂಚೆ ನಾನು ಇದನ್ನ ರಿಪೀಟ್ ಮಾಡಿದ್ದೆ, ಅಲ್ಲೂ ಆಗಿರ್ಲಿಲ್ಲ, ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲೂ ಆಗ್ತಾ ಇಲ್ಲ. ಸರ್, ಎಕ್ಸಾಮು ಬರ್ದಿದ್ದೆ, ಆಗಿಲ್ಲ, ಮತ್ತೊಂದ್ಸಲ ಬರೀತಾ ಇದ್ದೀನಿ, ಆಗಿಲ್ಲ, ಗೊತ್ತಾಯ್ತಾ? ಇದು ರಿಪೀಟ್ ಆದಾಗ ಕೆಡ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಇದು ಕೊಡ್ತಾ ಇದ್ದೀನಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಸರ್, ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ, ಇದು ಕೆಟ್ಟೋಗ್ಬಾರ್ದು, ಇದಕ್ಕೆ ಈ ಪರಿಹಾರ ಮಾಡ್ಲಾ ಅಂದ್ರೆ ಮಾಡಬೇಡಿ. ಯಾಕೆ ಇಷ್ಟೊಂದು ಎಳ್ಕೊಂಡು ಇಷ್ಟು ಇದಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವು ಕೊಡ್ತಾ ಇರುವಂತ ಕಮೆಂಟ್ಸ್ಗಳು ಆ ರೀತಿಯಲ್ಲಿದೆ. ನನಗೆ ಆಶ್ಚರ್ಯ ಆಗುತ್ತೆ, ನಾನು ಮಾತಾಡ್ತಾ ಇರೋದು ಇಷ್ಟು ಕೂಡ ಅರ್ಥ ಆಗ್ತಾ ಇಲ್ವಾ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಕಮೆಂಟ್ಗಳಿಗೂ ರಿಪ್ಲೈ ಕೊಟ್ಕೊಂಡು ಕೂತಾಗ ಸ್ವಲ್ಪ ನಮಗೂ ಅದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಒಬ್ರು ಕೇಳಿದ್ರೆ ಪರವಾಗಿಲ್ಲ, ಮತ್ತೆ ಕಮೆಂಟ್ನ ಕೇಳುವಂತ ನೀವು ಹೇಗಿದ್ದೀರಾ ಅಂತ ಹೇಳಿದ್ರೆ, ನೀವು ಕೇಳಿರುವಂತ ವಿಷಯ ಅಥವಾ ನಿಮಗಿರುವಂತ ಗೊಂದಲ ಅಥವಾ ನಿಮ್ಗೆ ಬಂದಂತ ಆ ಸಂದೇಹ ಇನ್ನೊಬ್ರಿಗೂ ಬಂದಿರ್ತದೆ. ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಓಪನ್ ಮಾಡಿದ್ರೆ ನಿಮ್ಗಿರುವಂತ ಪ್ರಶ್ನೆ ಯಾರಾದ್ರೂ ಒಬ್ರು ಆಲ್ರೆಡಿ ಕೇಳಿರ್ತಾರೆ, ಅದಕ್ಕೆ ನಾನು ಉತ್ತರ ಕೊಟ್ಟಿರ್ತೀನಿ. ಸೇಮ್ ಪ್ರಶ್ನೆನ 4-5 ಜನ ಕೇಳಿರ್ತಾರೆ, ಸೇಮ್ ಪ್ರಶ್ನೆ. ನೀವು ಯಾವ್ದಾದ್ರು ಕಮೆಂಟ್ ಅಲ್ಲಿ ಓಪನ್ ಮಾಡಿ ನೋಡಿ, ಸೇಮ್ ಇರುತ್ತೆ. 4-5 ಜನರಿಗೂ ಸೇಮ್ ಉತ್ತರಗಳನ್ನ ಕೊಡೋದ್ಕಿಂತ ಯಾರಾದ್ರೂ ಒಬ್ರು ನಾನು ಕೇಳುವಂತ ಪ್ರಶ್ನೆ ಯಾರಿಗಾರು ಹೊಳೆದಿದ್ಯಾ, ಯಾರಾದ್ರೂ ಕೇಳಿರ್ಬೋದಲ್ವಾ? ಅಲ್ವಾ? ನಮ್ಮ ತರನೇ ಬುದ್ಧಿವಂತರು ಯಾರಾದ್ರೂ ಇರ್ತಾರಲ್ವಾ, ಶಾರ್ಪ್ ಆಗಿದ್ದವ್ರು. ಆ ರೀತಿ ತಿಳ್ಕೊಂಡು ಇನ್ನು ಮುಂದೆ ಪ್ರಶ್ನೆ ಹಾಕುವಾಗ ಸ್ವಲ್ಪ ಕಮೆಂಟ್ನ ನೋಡಿ. ಬನ್ನಿ, ಒಂದೇ ಕೆಲಸ ಪದೇ ಪದೇ ಮಾಡ್ತಾ ಇದ್ದೀನಿ, ಪದೇ ಪದೇ ಕೆಟ್ಟೋಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಂಗಳವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ತಾವು ಹೋಗೋದ್ಕಿಂತ ಮುಂಚೆ 11 ಅಥವಾ 21 ಉದ್ದಿನ ಒಡೆಯ ಹಾರವನ್ನ ಮಾಡ್ಕೋಬೇಕು. ಅಂದ್ರೆ ಉದ್ದಿನ ಒಡೆಗಳ ಸಂಖ್ಯೆ 11 ಅಥವಾ 21 ಇರಬೇಕು. ಅದರದೊಂದು ಹಾರವನ್ನ ನೀವು ಮಾಡ್ಕೊಳ್ಳಿ. ಆ ಹಾರವನ್ನ ಆಂಜನೇಯನಿಗೆ ಸಮರ್ಪಣೆ ಮಾಡಿ. ಸರ್, ಹಾರ ಮಾಡದೆ ಹಾಗೆ ಉದ್ದಿನೊಡೆ ಕೊಡಂಗಿಲ್ವಾ ನಾವು ಅಂತ ಹೇಳಿದ್ರೆ, ಖಂಡಿತ ಕೊಡಿ. ಹೋಟ್ಲಲ್ಲಿರುವಂತ ಉದ್ದಿನೊಡೆನೆ ಕೊಡ್ಬೇಕಂತಿಲ್ಲ, ಚಿಕ್ಕ ಪ್ರಮಾಣದಲ್ಲೂ ಕೂಡ ನೀವು ಮಾಡಬಹುದು. ಮಾಡಿ ಅದನ್ನ ಆಂಜನೇಯನಿಗೆ ಸಮರ್ಪಣೆ ಮಾಡಿ. ಅದಾದ ನಂತರ ಪ್ರಸಾದ ಸ್ವೀಕರಣೆ ಮಾಡೋ ಹಾಗಿಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಅದೇ ಆಂಜನೇಯನ ದೇವಸ್ಥಾನದ ಹೊರಭಾಗದಲ್ಲಿ ಕುಳಿತಿರುವಂತ ಭಿಕ್ಷುಕರು ಯಾರಾದ್ರೂ ಇದ್ರೆ ಅವರಿಗೆ ದಾನವಾಗಿ ಕೊಡಬೇಕು. ಅರ್ಥ ಆಯ್ತಾ? ಬೇರೆ ಯಾರಿಗೂ ಹಂಚೋ ಹಾಗಿಲ್ಲ. ಇದೇ ಇದ್ರಲ್ಲಿರುವಂತ ಟ್ವಿಸ್ಟ್. ಅರ್ಥ ಆಯ್ತಲ್ವಾ? ಅಂದ್ರೆ ಆಂಜನೇಯ ದೇವಸ್ಥಾನ ನೀವು ಹುಡುಕ್ಬೇಕು, ಹೊರಗಡೆ ಭಿಕ್ಷುಕರು ಇರುವಂತ ದೇವಸ್ಥಾನವನ್ನ ನೀವು ಹುಡುಕ್ಬೇಕು. ತಂದಿರುವಂತ ಪ್ರಸಾದವನ್ನ ಅಲ್ಲಿ ನೆರೆದಿರುವಂತ ಭಕ್ತಾದಿಗಳಿಗೆ ಕೊಡುವ ಹಾಗಿಲ್ಲ, ನೀವು ತಿನ್ನುವ ಹಾಗಿಲ್ಲ, ಬರೀ ಭಿಕ್ಷುಕರಿಗೆ ಮಾತ್ರ ಕೊಡಬೇಕು. ಈ ಪ್ರಯೋಗವನ್ನ ಸಫಲವಾಗಿ ಕನಿಷ್ಠ ಪಕ್ಷ 5 ಮಂಗಳವಾರಗಳು ತಾವು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಯಾವುದೇ ಕೆಲಸ ತಕೊಂಡು ರಿಪೀಟ್ ಮತ್ತೆ ಅದು ಕೆಡ್ತಾ ಇದೆ, ಮತ್ತೆ ರಿಪೀಟ್ ಕೆಡ್ತಾ ಇದೆ, ಅದು ಇನ್ನು ಮುಂದೆ ಕೆಡಲ್ಲ. ಆ ಕೆಲಸ ಸಫಲತೆಯಿಂದ ಕೂಡಿರ್ತದೆ, ಆ ಕೆಲಸ ನಿಮ್ಗೆ ಸಫಲವಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ.